Happy evening, Bishop. We welcome you. Good evening, Grace. A very happy Easter to you. We welcome you back again. We are back again to trouble you every month first. Sorry for that, but thank you very much for joining us. We're back again in St. Anthony's Church, Yadavanalli. We have our parish priest, Father Jude Daniel Vijay, along with our sister Virginia. So welcome to all of you. A blessed Easter. And over to you, Grace and sister. Okay. Shall I start, Surmaruna? Yes, yes, please. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ಆಮೇಲೆ. ತಂದೆಯೇ, ಇವತ್ತಿನ ದಿವಸ ನಮ್ಮ ಎಡವನಹಳ್ಳಿ ಊರಿನ ನಮ್ಮ ಕುಟುಂಬಗಳು ಜೊತೆ ಸೇರಿದ್ದೇವೆ ಮತ್ತು ಇದರ ಉದ್ದೇಶ ನಿಮ್ಮ ಬೈಬಲ್ ಮಾತಿನ ಮುಖಾಂತರ, ಶಬ್ದದ ಮುಖಾಂತರ, ವಾಕ್ಯಗಳ ಮುಖಾಂತರ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ನಾವೆಲ್ಲಿದ್ದೇವೆ, ನಾವೇನ್ ಮಾಡ್ತಿದ್ದೇವೆ ಮತ್ತು ಯಾರಿಗೋಸ್ಕರ ಯಾವ ವಸ್ತುಗೆ ನಾವು ಹೆಚ್ಚು ಬೆಲೆ ಕೊಡ್ತೀವಿ ಅಂದ್ಕೊಂಡು ಈ ಧ್ಯಾನ ಬೈಬಲ್ ಮುಖಾಂತರ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮಲ್ಲಿದ್ದಂಥ ನಮ್ಮ ಫಾದರ್ ಜೂಡ್ ಗುರುಗಳು, ನಮ್ಮ ಸಿಸ್ಟರ್ ವರ್ಜಿನಿಯಾ ಅವರು, ಅನಿತಾ ಮೇಡಮ್ ಹಾಗೂ ನಾಥನ್ ಇವರೆಲ್ಲ ಸೇರಿಕೊಂಡು ನಮಗೆ ಪ್ರೇರೇಪಿಸುವಾಗ ಮತ್ತು ವಿಶೇಷವಾಗಿ ಬೈಬಲ್ ವಾಕ್ಯಗಳ ಮುಖಾಂತರ ನಮ್ಮ ಜೀವನದಲ್ಲಿ ಕೂಡ ಅರ್ಥ ಇದೆ, ಸಂತೋಷ ಬರುವುದಿದೆ ಮತ್ತು ಪುನರುತ್ಥಾನದ ಯೇಸು ಕ್ರಿಸ್ತರ ವರವನ್ನು ಸ್ವೀಕರಿಸಿದ್ದೇವೆ ಅಂದ್ಕೊಂಡು ನಾವು ಭಾವಿಸಿ ಈ ನಮ್ಮ ಬೈಬಲ್ ಗ್ರಂಥದ ವಾಚನ ಕುಟುಂಬದಲ್ಲಿ ವಾಚನ ಮಾಡುವುದಂಥದ್ದು ನಾವು ಶುರು ಮಾಡುತ್ತೇವೆ. ಯೇಸು ಕ್ರಿಸ್ತರ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಹ್ಯಾಪಿ ಈಸ್ಟರ್ ಹಬ್ಬದ ಶುಭಾಶಯಗಳು ನಾನು ಕೋರುತ್ತೇನೆ. ಬಹುಶಃ ನಿನ್ನೆ ಸಂಜೆ ತನಕ ನೀವು ನಿಮ್ಮ ಪಾಸ್ಕ ಹಬ್ಬದ ಸಂತೋಷದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಊಟ, ನಿಮ್ಮ ಮೋಜು, ನಿಮ್ಮ ಕುಟುಂಬದಲ್ಲಿ ಅನುಭವಿಸುವಂಥ ಎಲ್ಲ ವಿಷಯಗಳು ನೀವು ಅನುಭವಿಸಿಕೊಂಡು ಇವತ್ತು ಈ ಬೈಬಲ್ ಪಠಣಕ್ಕೆ ಸೇರಿದ್ದೀರಿ ಮತ್ತು ಬೈಬಲ್ ಪಠಣದ ಮುಖಾಂತರ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಯೇಸು ಕ್ರಿಸ್ತರ ಪುನರುತ್ಥಾನ ಆಗಿದ ಸಂದೇಶವನ್ನು ಮೊದಲು ನೀವು ಪಡೆಯಲು, ಅದಾದ ಮೇಲೆ ಇತರರಿಗೂ ಕೂಡ ಅದನ್ನು ಹಂಚಿಕೊಡಲು ನೀವು ತಯಾರಾಗಿದ್ದೀರಿ. ಬೈಬಲ್ ಇವತ್ತಿನ ಮುಂಜಾನೆಯ ಶುಭ ಸಂದೇಶ ಹಾಗೂ ನಿನ್ನೆ ಶುಭ ಸಂದೇಶ ಒಂದೇ ಇತ್ತು. ಮಗ್ದಲದ ಮರಿಯಳು ಯೇಸು ಕ್ರಿಸ್ತನ ಹುಡುಕಾಡ್ಕೊಂಡು ಹೋಗಿದ್ದಾರೆ. ಅವರಿಗಿರುವಂತಹ ದಾಹ, ಯೇಸು ಕ್ರಿಸ್ತನ ನಾನು ನೋಡಬೇಕು, ಯೇಸು ಕ್ರಿಸ್ತನ ನಾನು ಸೇವೆ ಮಾಡಬೇಕಂತ ಅವರ ಹೃದಯದಲ್ಲಿ ತುಂಬಿದಂತಹ ಬೆಂಕಿ ಜ್ವಾಲ ಅವರು ನೀಗಿಸ್ಲಿಕ್ಕೆ ಆ ಸಮಾಧಿ ಹತ್ರ ಹೋಗ್ತಾರೆ. ಆದರೆ ಬಹುಶಃ ಒಂದು ಕಾಲದಲ್ಲಿ ಅವರು ಯೇಸು ಕ್ರಿಸ್ತರ ಶರೀರ ಆದರೂ ಕೂಡ ನಾನು ಅವರಿಗೆ ಪೂಜಿಸಿ ಅಭ್ಯಂಗಿಸಿ ಅಂದ್ಕೊಂಡು ಹೋಗಿದಂತ ಈ ಸ್ತ್ರೀ ಮಹಿಳೆ ಅವರು ನಿರಾಶರಾಗ್ತಾರೆ. ಇಲ್ಲ, ಯೇಸು ಕ್ರಿಸ್ತರು ಅಲ್ಲಿ ಇಲ್ಲ. ಆದರೆ ಆ ದೇವದೂತರು ಅವ್ರಿಗೆ ಹೇಳ್ಕೊಡ್ತಾರೆ, ಅವ್ರು ಇಲ್ಲ, ಯಾಕೆಂದ್ರೆ ಅವರು ಪುನರುತ್ಥಾನರಾಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಗ್ದಲದ ಮರಿಯಳು ಈ ಶುಭ ಸಂದೇಶವನ್ನು, ಈ ಒಳ್ಳೆಯ ಸಂದೇಶವನ್ನು ಹಂಚಿಕೊಡ್ಲಿಕ್ಕೆ ಆ ಪಟ್ಟಣಕ್ಕೆ ಓಡೋಗ್ತಾರೆ. ಯಾಕಂದ್ರೆ ಶಿಷ್ಯರೆಲ್ಲ ತಮ್ಮ ಕೆಲ್ಸಕ್ಕೆ ಹೋಗಿದ್ರು, ಯೇಸು ಕ್ರಿಸ್ತರು ತೀರ್ಕೊಂಡಿದ್ರು, ನಮ್ದು ಎಲ್ಲ ನಪಾಸ ಆಯ್ತು, ನಮ್ದು ಏನೋ ಮುದ್ದಿನೇ ಇಲ್ಲ ಅಂದ್ಕೊಂಡು ಹೋಗಿದಂಥವ್ರಿಗೆ ಒಳ್ಳೆಯ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾರೆ. ನಾವು ಬೈಬಲ್ ಪಠಣ ಮಾಡೋದು ಹಾಗೆ ನಮಗೋಸ್ಕರ ಅಷ್ಟೇ ಅಲ್ಲ, ಆದ್ರೆ ಇತರರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ಸಾರಲು ನಾವು ತಯಾರಾಗಬೇಕು. ಬೈಬಲ್ ಪಠಣದ ಮುಖಾಂತರ ನಾನು 3 ಶಬ್ದಗಳು ನಾನು ಹೇಳ್ತೀನಿ ಯಾವಾಗಲೂ. ಮೊದಲಾಗಿ ಪ್ರತಿಯೊಂದು ಬೈಬಲ್ ವಾಕ್ಯದಲ್ಲಿ, ಪ್ರತಿಯೊಂದು ಅಧ್ಯಾಯದಲ್ಲಿ ಅಥವಾ ಪ್ರತಿಯೊಂದು ಶಬ್ದದಲ್ಲಿ ಏನಾದರೂ ಒಂದು ವಿಷಯ ನಿನಗೋಸ್ಕರ ದೇವರು ಬಚ್ಚಿಟ್ಟಿದ್ದಾರೆ. ಬಹುಶಃ ನೀನು ಒಳ್ಳೆ ರೀತಿಯಲ್ಲಿ ಓದಿದರೆ, ಪದೇ ಪದೇ ಓದಿದ್ರೆ ನಿಮಗೂ ಗೊತ್ತಾಗುವುದು ಈ ವಾಕ್ಯದ ಮುಖಾಂತರ ದೇವರು ನನಗೂ ಕೂಡ ಏನೋ ವಿಶೇಷವಾಗಿ ಹೇಳ್ತಿದ್ದಾರೆ ಅಂದ್ಕೊಂಡು. ಎರಡನೇದಾಗಿ, ನೀವು ಪ್ರಕಟಿಸುವುದು ನಿಮಗೋಸ್ಕರ ಅಷ್ಟೇ ಅಲ್ಲದ ಇತರರಿಗೋಸ್ಕರ ಕೂಡ. ಅದಕ್ಕಾಗಿ ಅದನ್ನು ಪ್ರಕಟಿಸುತ್ತೀರಿ ಅಥವಾ ಘೋಷಿಸುತ್ತೀರಿ. ಅದು ಓದುವುದಷ್ಟೇ ಅಲ್ಲ. ಓದುವುದಾದ್ರೆ ಬಹುಶಃ ನಾವು ನನ್ನ ಮನಸ್ಸಿನಲ್ಲಿ ಕಣ್ಣು ಮುಚ್ಕೊಂಡು ಅಥವಾ ನಾನು ಸ್ವಲ್ಪ ಕಂಪ್ಯೂಟರ್ದಲ್ಲಿ ನೋಡಿಕೊಂಡು ನಾನು ನನ್ನಷ್ಟಕ್ಕೆ ಓದಬಹುದಿತ್ತು. ನಾವು ಕಾರ್ದಲ್ಲಿ ಹೋಗುವಾಗ ನನ್ನ ಮೆಸೇಜ್ ಬಂದ್ರೆ ನಾನು ದೊಡ್ಡದಾಗಿ ಓದುವುದಿಲ್ಲ, ನನ್ನ ಮನಸ್ಸಿನಲ್ಲಿ ಓದ್ತೇನೆ. ಆದರೆ ಇವತ್ತಿನ ಈ ವಾಕ್ಯ ನಾವು ಪ್ರಕಟಿಸುತ್ತೇವೆ. ಇಂಗ್ಲಿಷ್ನಲ್ಲಿ ಪ್ರೊಕ್ಲೇಮ್ ಅಂತೇವೆ. ಮೊದಲಾಗಿ ನಾವು ನಂಬುವುದು,
ಎರಡನೇದಾಗಿ ನಾವು ಪ್ರಕಟಿಸುವುದು, ಮೂರನೇದಾಗಿ ಇತರಿಗೆ ಉಪಯುಕ್ತವಾಗುವುದು ಅನ್ಕೊಂಡು ನಾವು ಕೂಡ ನೋಡ್ಕೊಳ್ಳುವುದು. ಯಾಕಂದ್ರೆ ನಿಮ್ಮ ವಾಚನದ ಮುಖಾಂತರ, ನಿಮ್ಮ ಪ್ರಕಟಣೆಯ ಮುಖಾಂತರ ದೇವರು ಇತರಿಗೂ ಕೂಡ ಬಹುಶಃ ಒಂದು ವಾಕ್ಯ ಹೇಳೋರಿದ್ದಾರೆ. ಯಾರು ಕೇಳೋರು, ಮೊದಲನೇ ಸಲ ಕೇಳೋರು ಬಹುಶಃ ಮಗುವಿನ ಬಾಯಿಂದ ಬಂದಂತ ಶಬ್ದ, ಒಂದು ಮಹಿಳೆ ಬಾಯಿಂದ ಬಂದಂತ ಶಬ್ದ, ಒಂದು ವಾಕ್ಯ ನನ್ನ ಕಿವಿ ಹಿಡಿತದೆ ಮತ್ತು ನನ್ನ ಕಿವಿಯಲ್ಲಿ ನನಗೂ ಕೂಡ ಒಂದು ಅರ್ಥ ಕೊಡ್ತದೆ. ಇದು ವಿಶೇಷ ಒಂದು ವಾಕ್ಯ, ನಿನಗೆ ಉಪಯೋಗ ಆಗುವಂಥದ್ದು, ನಿನಗೆ ಬಿಡುಗಡೆ ಮಾಡುವಂಥದ್ದು ಅಂದ್ಕೊಂಡು ನಿನಗೂ ಕೂಡ ಬಹುಶಃ ದೇವರು ಕೊಡ್ತಾರೆ. ಇವತ್ತಿನ ದಿವಸ ಏಪ್ರಿಲ್ 1ನೇ ತಾರೀಕು, ಎಲ್ಲರೂ ಏಪ್ರಿಲ್ ಫೂಲ್ ಅಂತ ಹೇಳ್ತಾರೆ. ಮತ್ತು ನಾವೆಲ್ಲ ಫೂಲ್ ಆಗೋದು ಯಾಕೆ? ದೇವರಿಗೋಸ್ಕರ ನಾವು ಕೂಡ ಒಂದು ರೀತಿಯಲ್ಲಿ ಇತರರು ಮೋಜು ಮಾಡಿದ್ರು ಕೂಡ, ಇತರರು ತಮ್ಮ ಕೆಲಸದಲ್ಲಿದ್ರು ಕೂಡ, ಬಹುಶಃ ಕೆಲವರು ನಿಮ್ಗೆ ಹೇಳೋರು, ಇವರು ಟಿವಿ ನೋಡೋದ್ ಹೊತ್ತಿಗೆ ಇವನು ಬೈಬಲ್ ಓದ್ತಾರಂತೆ, ಅವ್ರೇನು ಪ್ರಾರ್ಥನೆ ಮಾಡ್ತಾರೆ, ಇದೆಲ್ಲ ಯಾಕೆ ಬೇಕಿತ್ತು, ನೀವಿಡೆಲ್ಲ ಹುಚ್ಚರು ಅನ್ಕೊಂಡು ಹೇಳೋರು. ಆಗ್ಲಿ, ನಾವು ದೇವರಿಗೋಸ್ಕರ ಹುಚ್ಚರಾಗೋಣ. ಮತ್ತು ನಮ್ಮ ಬಹಳ ಸಂತೋಷ, ನನಗೆ ಬಹಳಷ್ಟು ಕುಟುಂಬಗಳಿಗೆ ನಾನು ಕಾಣ್ತದಿಲ್ಲಿ, ನಾನು ಮುಂದೆ ಕೂತ್ಕೊಂಡಿದ್ದಂತ ಮಕ್ಕಳ ಜೊತೆಗೆ ನೀವು ಕೂತ್ಕೊಂಡಿದ್ದೀರಿ. ಮತ್ತು ಮಕ್ಕಳಿಗೆ ಒಂದು ಶ್ರೇಷ್ಠ ಪಾಠ, ನೀವು ಹಲವಾರು ವಿಷಯ ಅವರಿಗೆ ಕೊಡಬಹುದು, ಹಲವಾರು ವಿಷಯ ತಿಳಿಸಬಹುದು, ಹಲವಾರು ವಿಷಯ ಅವರಿಗೆ ಕಲಿಸಬಹುದು. ಆದರೆ ಬೈಬಲ್ ಪಠಣದ ಮುಖಾಂತರ ಅವ್ರ ಜೀವನದಲ್ಲಿ ಒಂದು ಸೂತ್ರ ಅಥವಾ ಒಂದು ಚಾವಿ ಕೊಟ್ಟಿದ್ದ ಹಾಗೆ, ಯಾವಾಗ ಬೇಕಾದಾಗ ಅವ್ರು ಓಪನ್ ಮಾಡಬಹುದು ಮತ್ತು ಅದನ್ನು ಓದ್ಕೊಂಡು ಒಂದು ತೃಪ್ತಿ ಆಗ್ಬಹುದು. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ, ವಿಶೇಷವಾಗಿ ನಿಮ್ಮ ಫಾದರ್ ಜೂಡ್ಗೆ ಮತ್ತು ಸೇರಿದಂತ ಎಲ್ಲ ಕುಟುಂಬಗಳಿಗೆ ಕೂಡ ನಾನು ಶುಭಾಶಯ ಕೋರ್ತೇನೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ನಾನು ಹೇರಳವಾಗಿ ಇಡಲಿ ಅಂದ್ಕೊಂಡು ನಾನು ಹೇಳ್ತೇನೆ. ಕರ್ತರು ನಿಮ್ಮೊಳಗಿರಲಿ, ನಿಮ್ಮ ಆತ್ಮದಲ್ಲೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಗ್ರೇಸ್. ವಂದನೆಗಳು. 3 ವಿಷಯ ನೀವು ಹೇಳಿದ್ದು ನಾವು ನಮ್ಮ ಕುಟುಂಬಗಳಿಗೆ ಕ್ಲೇಮ್ ಮಾಡ್ತೀವಿ. ದೇವರಲ್ಲಿ, ದೇವರ ವಾರ್ತೆಯಲ್ಲಿ ನಂಬೋದು, ದೇವರ ವಾಕ್ಯವನ್ನು ಪ್ರಕಟಿಸೋದು. ನಾವು ಪ್ರಕಟಿಸಿದ ವಾಕ್ಯ ಯಾವನೋ ಒಬ್ಬರಿಗೆ ಆಶೀರ್ವಾದವಾಗಿ ಖಂಡಿತವಾಗ್ಲೂ ಇರುತ್ತೆ. ಸೊ ವಿ ಕ್ಲೇಮ್ ದಿಸ್ ವರ್ಡ್ ಟು ಅವರ್ ಫ್ಯಾಮಿಲೀಸ್ and we thank you Archbishop for joining us on 1st of every month. God bless. We assure our prayers. Thank you, priest. We welcome Sister Virginia Rajkumari, Secretary of the Bible Commission. Over to you, sister. Swagata, sister. ಕನ್ನಡ. ಥ್ಯಾಂಕ್ ಯು. ಗೌರವಾನ್ವಿತ ಫಾದರ್ ಜೂಡ್ ರವರೇ ಮತ್ತು ಬಿಷಪ್ ಇಸ್ ಆಲ್ವೇಸ್ ಬಿಲವಡ್, ಮತ್ತೆ ಎಡವನಹಳ್ಳಿ ವಿಚಾರಣೆಯ ಭಕ್ತಾದಿಗಳೇ, ಇದೊಂದು ಶುಭ ದಿನ. ಯಾಕೆಂತಂದ್ರೆ ಇವಾಗ ಜಸ್ಟ್ ನಾವು ಪಾಸ್ಕ ಹಬ್ಬನ ಶುರು ಮಾಡಿದ್ದೀವಿ ಅಷ್ಟೇ. ಅದು ಪಾಸ್ಕ ಹಬ್ಬದ ಪ್ರಾಮುಖ್ಯತೆ ಏನು ಅಂತಂದ್ರೆ, ಇವಾಗ ಬಿಷಪ್ ಪ್ರಕಟಣೆ ಬಗ್ಗೆ ಹೇಳ್ತಿದ್ರು, ಅದೇ ಕೊನೆನೆ. ಯಾಕೆಂತಂದ್ರೆ ನಾವು ಎಲ್ಲಾ ಶುಭ ಸಂದೇಶಗಳನ್ನ ನೋಡಿದ್ರೆ, ಶುಭ ಸಂದೇಶಗಳಲ್ಲಿ ಕೊನೆ ಚಾಪ್ಟರ್ಗಳಿಗೆ, ಕೊನೆ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ಮಾತ್ರ ಹೇಳೋದಿಲ್ಲ. ಅದಕ್ಕಿಂತ ಮುಂಚೆ ಹೋಗಿ ಯೇಸು ಸ್ವಾಮಿ ಅವರ ಶಿಷ್ಯರಿಗೆ ಒಂದು ಇದು ಅಪಾಸ್ಟಲೇಟ್ ಕೊಡ್ತಾರೆ, ಮಿಷನ್. ಇದು ನೀವು ಲೋಕದ ಎಲ್ಲಾ ಕಡೆಗೂ ಹೋಗಿ ಶುಭ ಸಂದೇಶವನ್ನ ಸಾರಬೇಕು, ನನಗೆ ಜನರನ್ನ ಶಿಷ್ಯರನ್ನಾಗಿ ನನಗೆ ಮಾಡಿಕೊಡ್ಬೇಕು ಅಂತ. ಅದು ಪ್ರತಿ ಶುಭ ಸಂದೇಶದ ಕೊನೆಯಲ್ಲಿ ನಾವು ಅದನ್ನೇ ನೋಡೋದು. ಇವಾಗ ನಾವು ನಿನ್ನೆ ಪಾಸ್ಕ ಹಬ್ಬ ಆಚರಣೆ ಶುರು ಮಾಡಿದೀವಿ ಅಂತ ಹೇಳಿ. ಯಾಕೆ ಅಂತಂದ್ರೆ, ನಾವು ಶುರು ಮಾಡಿದ್ದು ಕೊನೆಗೊಳ್ಬೇಕು ಅಂತಂದ್ರೆ ನಾವು ಒಬ್ಬೊಬ್ರು ಶುಭ ಸಂದೇಶವನ್ನ ಸಾರುವವರಾಗಬೇಕು. ಸಂದೇಶ ಆಗ್ಲಿ, ಇದೇ ಶುಭ ಸಂದೇಶ ಆಗ್ಲಿ, ಅದ್ರೊಳಗೆ ಪ್ರಾಮುಖ್ಯವಾಗಿ ನೀವು ನೋಡುವಂತ ವಿಷಯ ಏನು ಅಂತಂದ್ರೆ, ಹೆಂಗಸರಿಗೆ ಈ ಕೆಲಸವನ್ನ ಯೇಸು ಸ್ವಾಮಿ ವಹಿಸ್ತಾರೆ. ಲೋಕದ ಎಲ್ಲಾ ಕಡೆಗೆ ಹೋಗಿ ಅಂದ್ರೆ, ನೀವು ಹೋಗ್ಬಿಟ್ಟು ನನ್ನ ಶಿಷ್ಯರಿಗೆ ಹೇಳ್ಬೇಕು ಅಂತ ಅನ್ಬಿಟ್ಟು. ಪ್ರತಿ ಒಂದು ಕುಟುಂಬ ಬೆಳಿಬೇಕು ಅಂತಂದ್ರೆ, ಹೆಣ್ಣು ಮನೆಯ ದೀಪ. ಮನೆಯಲ್ಲಿ ಹೆಂಗಸರು ಅಥವಾ ಮಹಿಳೆಯರು ಅವರು ಹೇಗೆ ಮಕ್ಕಳನ್ನ ಬೆಳೆಸ್ತಾರೆ ಅಥವಾ ಒಂದು ಕುಟುಂಬನ ಮುನ್ನಡೆಸ್ತಾರೆ, ಅದೇ ರೀತಿನೇ ಕುಟುಂಬಗಳು ಮುನ್ನಡೆಯೋದು. ಅವರು ತೋರಿಸಿದ ಮಾರ್ಗ, ಅವರು ನಡ್ಕೊಳ್ಳುವ ರೀತಿ,
ಅದೇ ತುಂಬಾ ಕುಟುಂಬಗಳ ಮೇಲೆ ಪರಿಣಾಮ ತಾಯಿಂದು ಯಾವ್ದು ಅಥವಾ ಯಾವುದೇ ಹೆಣ್ಣುಮಗಳು ಒಂದು ಬೈಬಲ್ನ ಹಿಡ್ಕೊಂಡು ಪ್ರಕಟಣೆ ಮಾಡ್ಬೇಕಾದ್ರೆ ಮಕ್ಕಳ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಬಿಷಪ್ ಹೇಳೋದು ಯಾವಾಗ್ಲೂ, ನಾವು ಬಿಷಪ್ ಹೇಳ್ತಿದ್ರು, ನಾವು 40 ವರ್ಷ ಆದ್ಮೇಲೆಲ್ಲ ಬೈಬಲ್ ಓದಕ್ ಶುರು ಮಾಡಿದೀವಿ. ಆದ್ರೆ ಈಗಿನ ಮಕ್ಕಳು ಈ ಬೈಬಲ್ ಮ್ಯಾರಥಾನ್ ಮೂಲಕ ಅವ್ರು ಚಿಕ್ಕೂರು ಇರ್ಬೇಕಾದ್ರೇನೆ ಬೈಬಲ್ನ ಕೈನಲ್ಲಿ ಇಟ್ಕೊಂತಾರೆ, ಬೈಬಲ್ ಓದ್ತಿದ್ದಾರೆ. ಯಾಕೆಂತಂದ್ರೆ UKG ಮಕ್ಕಳಿಂದ ಓದಕ್ ಶುರು ಮಾಡಿದ್ದಾರೆ. ಎಷ್ಟೊಂದು ಪ್ಯಾರಿಶ್ ಅಲ್ಲಿ ದೊಡ್ಡ ಏನಲ್ಲ, ಒಂದೊಂದ್ಸಾರಿ ಬರೀ ಒಂದೊಂದು 2 ವರ್ಷ ಅಷ್ಟೇ ವಾಚನಗಳನ್ನ ಓದಿದ್ದಾರೆ ಮಕ್ಕಳು. ಯಾಕಂತಂದ್ರೆ ಮಕ್ಕಳಿಗೆ ಅದು ಬೆಳಿಬೇಕು ಅಂತಂದ್ರೆ, ದೈವ ಭಕ್ತಿನಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಅಂತಂದ್ರೆ ಈ ತರ ಒಂದು ಪ್ರಾಕ್ಟೀಸು ತುಂಬಾ ಅವಶ್ಯಕತೆ. ಮುಂದೆ ನಾವು ಅವ್ರ ಜೊತೆ ನಡೆಯೋದು ಬೇಡ. ಯಾಕೆಂತಂದ್ರೆ ನಾವ್ ಇವಾಗ ಬಿತ್ತಿದ ಬೀಜ ಅವ್ರನ್ನ ಅದೇ ಮುನ್ನಡೆಸ್ಕೊಂಡು ಹೋಗುತ್ತೆ. ಇವಾಗ ನಾವು ಸೊಸೈಟಿನಲ್ಲಿ ನೋಡಿದ್ರೆ, ಒಂದು ಸಮಾಜದಲ್ಲಿ ನೋಡಿದ್ರೆ ತುಂಬಾ ಜನ ಇದು ಏನದು ಸೂಸೈಡ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ಡೈವರ್ಸ್ ಹೋಗೋದು, ಇದೆಲ್ಲ ಏನಕ್ಕೆ ಆಗ್ತಿದೆ? ಯಾಕೆ ಇವಾಗ ಪುಟ್ಟಗಳಲ್ಲಿ ಪ್ರಾರ್ಥನೆ ಇಲ್ಲ. ಅದಕ್ಕಾಗಿನೇ ಇವಾಗ ಒಟ್ಟುಗೂಡಿ ಪ್ರಾರ್ಥಿಸುವ ಪುಟ್ಟ ಯಾವತ್ತೂ ಬೇರ್ಪಡೋದಿಲ್ಲ, ಅದು ಖಂಡಿತ. ಇವಾಗ ನಾವು ತುಂಬಾ ಕುಟುಂಬಗಳಲ್ಲಿ ನೋಡೋದಿದ್ದೇನೆ, ಜಗಳ, ಡೈವೋರ್ಸ್, ಸೂಸೈಡ್ ಈ ತರ ಆಗ್ತಾ ಇರೋದಕ್ಕೆ ಕಾರಣ ದೇವ್ರು ನಮ್ಮ ಮಧ್ಯೆ ಇಲ್ಲ. ನಾವು ಅವರಿದ್ದರೆ ನಾವು ಅವ್ರನ್ನ ಬರ್ಮಾಡ್ಕೊಳ್ಳೋದಿಲ್ಲ. ಯಾಕೆ ಒಂದು ವಿಧದಲ್ಲಿ ಅವ್ರನ್ನ ಬರ್ಮಾಡ್ಕೊಳ್ಳೋದು ಅಂತಂದ್ರೆ ಈ ಬೈಬಲ್ ಮುಖಾಂತರ, ಬೈಬಲ್ ಪಠಣದ ಮುಖಾಂತರ ನಮ್ಗೆ ದೇವರೇ ಒದಗಿಸಿ ಕೊಟ್ಟಂತ ಒಂದು ಇದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಇದನ್ನ. ಈ ಝೂಮ್ ಇಲ್ಲ ಅಂತಂದಿದ್ರೆ ಯಾರು ಎಲ್ಲ ಒಟ್ಟಿಗೆ ಬಂದು ಓದ್ಲಿಕ್ಕೆಲ್ಲ ಟೈಮ್ ಆಗ್ತಾ ಇತ್ತು. ನಾವ್ ಹೇಳಿದ್ರು ಎಲ್ಲಾರ ಮನೆಗಳಲ್ಲಿ ಬೈಬಲ್ ಇರುತ್ತೆ, ಬಟ್ ನಾವು ಓದೋದಿಲ್ಲ, ಆತರ ಆಗ್ತಾ ಇತ್ತು. ಇವಾಗ ನಮ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಝೂಮ್ ಮೂಲಕ ಹಿಂಗೆ ಒಟ್ಟಿಗೆ ಬಂದು. ಇವಾಗ ಇನ್ಮೇಲೆ ಏನಾಗುತ್ತೆ ಅಂತಂದ್ರೆ, ಈ ಎಡವನಹಳ್ಳಿ ವಿಚಾರಣೆ ಭಕ್ತಾದಿಗಳು ಏನು ಒಂದು ಕುಟುಂಬವಾಗಿ, ಬೈಬಲ್ ಕುಟುಂಬವಾಗಿ ಬೆಳೀತಾರೆ ಇನ್ಮೇಲೆ ಅವರು. ಯಾಕಂದ್ರೆ ಇದೊಂದು ಬೈಬಲ್ ಕುಟುಂಬ. ಆಮೇಲೆ ಕೊನೆಯಲ್ಲಿ ನೋಡಿದ್ರೆ ನಮ್ಮ ಫುಲ್ ಆರ್ಚ್ ಡೈಸಿಸ್ ಆಫ್ ಬ್ಯಾಂಗ್ಳೂರು ಇವಾಗ ಈಗಾಗಲೇ ಒಂದು 22 ಪ್ಯಾರಿಶ್ಗಳಲ್ಲಿ ಬೈಬಲ್ ಮ್ಯಾರಥಾನ್ ನಡೀತಿದೆ. ಇದೇ ಸಮಯದಲ್ಲಿ ಈ ಟೈಮಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಬೇರೆ ಎಲ್ಲಾ ಪ್ಯಾರಿಶ್ಗಳಲ್ಲಿ ಅವರು ಬೈಬಲ್ ಓದ್ತಿದ್ದಾರೆ ಆ ಕುಟುಂಬಗಳಲ್ಲಿ. ಅವಾಗ ಏನಾಗುತ್ತೆ, ಆರ್ಚ್ ಡೈಸಿಸ್ ಬ್ಯಾಂಗ್ಳೂರ್ದ ಆರ್ಚ್ ಡೈಸಿಸ್ ಒಂದು ಬೈಬಲ್ ಕುಟುಂಬವಾಗಿ ಮಾರ್ಪಡೋದು. ನಮ್ಮ ಮಕ್ಕಳು, ನಾವು ಬೆಳೆಸುವ ಮಕ್ಕಳು ಬೈಬಲ್ನ ಓದಿ ಇವಾಗ್ಲಿಂದ ಓದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬಂದ್ಮೇಲೆ ಅವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ, ಈ ಒಂದು ತಿಂಗಳು ಓದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಶ್ರಮ ಇದೆ ಇದ್ರ ಹಿಂದ್ಗಡೆ ಅಂತ. ಯಾಕೆಂದ್ರೆ ವಾರ ಕ್ವಿಜ್ಗಳು ಕಂಡಕ್ಟ್ ಮಾಡ್ತಾರೆ, ಬೈಬಲ್ ಕ್ವಿಜ್ ಇರುತ್ತೆ, ಚಿಕ್ಕ ಮಕ್ಳಿಗೂ ಇರುತ್ತೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಸುಲಭವಾಗಿ. ಏನ್ ಅರ್ಥ ಆಗ್ಲಿದೆ ಅದನ್ನ ಪುನಃ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ, ಅದ್ರ ಬಗ್ಗೆ. ಇದರಿಂದ ತುಂಬಾ ಸುಲಭವಾಗಿ ಸರಾಗವಾಗಿ ಬೈಬಲ್ನ ಕಲಿಬಹುದು. ಅದಕ್ಕಾಗಿ ಇವಾಗ ಬಿಷಪ್ ಹೇಳ್ದಾಗೆ ನೀವೆಲ್ಲರೂ ಈ ಒಂದುಗೂಡಿ ಶುಭ ಸಂದೇಶನ ಓದ್ತಾ ಇಲ್ಲ ಅಂದ್ರೆ ಬೈಬಲ್ನ ಓದ್ತಿಲ್ಲ, ನೀವು ಪ್ರಕಟಿಸೋದಕ್ಕಾಗಿ ಬಂದಿದ್ದೀರಾ ಅಂತಂದ್ರೆ ಯೇಸು ಸ್ವಾಮಿ ಕೊಟ್ಟ ಕೆಲಸವನ್ನು ಈಗಾಗಲೇ ನೀವೆಲ್ಲ ಹೆಗಲ ಮೇಲೆ ಒತ್ಕೊಂಡಿದ್ದೀರಿ. ಇದನ್ನ ದಯವಿಟ್ಟು ಮುಂದುವರಿಸ್ಬೇಕು. ಅಂದ್ರೆ ಪ್ರತಿದಿನ ಕೆಲವು ಸರಿ ಏನಾಗುತ್ತೆ, ನಂದು ದಿವಸ ಇರ್ಬೇಕಾದ್ರೆ ಮಾತ್ರ ಬಂದ್ಬಿಟ್ಟು ನಾನು ಓದುದು, ಬೇರೆ ದಿವಸ ಬರಲ್ಲ. ಆತರ ಆಗ್ಬಾರ್ದು. ಯಾಕೆಂತಂದ್ರೆ ಇದು ನಿಮಗೇನು ಅರ್ಥ ಆಗ್ಬೇಕು, ನೀವುನು ಫುಲ್ ಬೈಬಲ್ ಓದಿದ್ದೀರಿ ಅಂತ. ಯಾಕಂದ್ರೆ ನಿಮ್ದು ಬಂದಿದ್ದ ದಿವಸ ಒಂದು 2 ಅಧ್ಯಾಯ ಓದ್ಬೋದು ಅಷ್ಟೇನೆ, ಬಟ್ ಬೇರೆಯವರೆಲ್ಲ ಓದ್ಬೇಕಾದ್ರೂ ನಾವು ಒಟ್ಟಿಗೆ ಬರ್ಬೇಕು. ಅದಕ್ಕೆ ದಯವಿಟ್ಟು 9 ರಿಂದ 9:30 ಮಾತ್ರ ಇರುತ್ತೆ ಇದು. ಆ ಸಮಯದಲ್ಲಿ ನಿಮ್ಗೆ ಬೇರೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಇದಕ್ಕೆ ದೇವ್ರಿಗಾಗಿ ಈ ಸಮಯನ ಮೀಸಲಿಡಬೇಕು. ಇದರಿಂದ ನಮ್ಮ ಸಮಾಜನ ಬೆಳಿಲಿಕ್ಕೆ ಅಥವಾ ಉದ್ಧಾರ ಮಾಡ್ಲಿಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ಇದೆ ಅಂತಾನು ಹೇಳ್ಬಹುದು. ನಾವು ಒಟ್ಟಿಗೆ ಬಂದು ಪ್ರಾರ್ಥಿಸಿದಾಗ ದೇವರು ನಿಜವಾಗ್ಲೂ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ. ಅದರಿಂದ ತುಂಬಾ ಜನದ ಮನ ಮುಟ್ಟಬಹುದು ನಮ್ಮ ಬೈಬಲ್ ಪ್ರಕಟಣೆ ಮೂಲಕ. ಇದರಿಂದ ನಾನು ನಿಮ್ಮೆಲ್ಲರಿಗೂ ಒಂದು ಶುಭ ಹಾರೈಕೆಗಳನ್ನು ಕೋರುತ್ತಾ ಈ ಬೈಬಲ್ ಮ್ಯಾರಥಾನ್ಗೆ ನಿಮ್ನೆಲ್ಲರನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸಿಸ್ಟರ್ ಹೇಳಿದ ಒಂದು ವಿಷಯ ನನ್ಗೆ ತುಂಬಾ ಇಷ್ಟ ಆಯ್ತು. ಮಹಿಳೆಯರು ನೀವೆಲ್ಲ ಒಪ್ಕೋತೀರಾ ಅನ್ಕೋತೀನಿ, ಬಿಷಪ್ ಇದ್ದಾರೆ, ವಿ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮ ಕುಟುಂಬಗಳಲ್ಲಿ. ಸೊ ದಯವಿಟ್ಟು ಪ್ರಕಟಣೆ ಮಾಡ್ಲಿಕ್ಕೆ ಜಾಯಿನ್ ಮಾಡಿ, ಹೆಣ್ಣು ಮಕ್ಕಳನ್ನ ಓದಿಸಿ, ಅಫ್ಕೋರ್ಸ್ ಗಂಡು ಮಕ್ಕಳು ಕೂಡ. ಸೊ ನಾವು ಒಂದು ಬೈಬಲ್ ಜನರೇಷನ್ ನ ಫಾರ್ಮ್ ಮಾಡೋದು ನಮ್ಮ ಮಹಿಳೆಯರ ಕೈಯಲ್ಲಿದೆ. ನಾನು ಪರ್ಸನಲ್ ಆಗಿ ತುಂಬಾ ಬಿಲೀವ್ ಮಾಡ್ತೀನಿ. ನಾವು ಮಹಿಳೆಯರು
ಎಂಥ ರೋಲ್ ಬೇಕಾನ ನಾವು ಪ್ಲೇ ಮಾಡ್ಬೋದು. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರೆಸಿ ದಿವಸ ಈ ಕಾಲಲ್ಲಿ ಜಾಯಿನ್ ಮಾಡಿ ಕುಟುಂಬದ ಜೊತೆ ಪ್ರಕಟಿಸೋಕೆ ದಯವಿಟ್ಟು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸಿಸ್ಟರ್, ಅಂಡ್ ವಿ ಇನ್ವೈಟ್ ಅವರ್ ಡಿಯರ್ ಪ್ಯಾರಿಶ್ ಪ್ರೀಸ್ಟ್ ಫಾದರ್ ಜೂಡ್. ಓವರ್ ಟು ಯು. ಎರಡು ಮಾತು ನಿಮ್ಮ ಪ್ಯಾರಿಶ್ನರ್ಸ್ಗೆ ಎನ್ಕರೇಜ್ ಮಾಡಿ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ಓವರ್ ಟು ಯು ಫಾದರ್. ನೀವು ಅನ್ಮ್ಯೂಟ್ ಮಾಡಬೇಕು ಫಾದರ್. ಅನ್ಮ್ಯೂಟ್ ಯುವರ್. ನಮ್ಮ ಧರ್ಮ ಕೇಂದ್ರಕ್ಕೆ ಸಿಕ್ಕಿದ್ರೆ ದೇವರ ವಾಕ್ಯವನ್ನು ಓದುವುದಕ್ಕೆ. ಸೊ ಯಾವಾಗ್ಲೂ ನಾನು ಚಿರಋಣಿಯಾಗಿರ್ತೇನೆ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ನಮ್ಮ ಮಹಾವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಯಾಕಂದ್ರೆ ದೇವರ ವಾಕ್ಯವನ್ನು ಓದಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಹಾಗೂ ಪುನರುತ್ಥಾನರಾದ ಯೇಸು ಸ್ವಾಮಿಯನ್ನು ಸಾರಲು ನಾವು ಎಂದಿಗೂ ಸಿದ್ಧರಾಗಿದ್ದೇವೆ. ಸೊ ನಮಗಾಗಿ ಪ್ರಾರ್ಥಿಸಿರಿ ಬಿಷಪ್ ಸ್ವಾಮಿ ಅವರೇ. ನಿಮ್ಮ ಸಪೋರ್ಟ್ ಹಾಗೂ ನಿಮ್ಮ ಪ್ರಾರ್ಥನೆ ಯಾವಾಗಲೂ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾದರ್. ವಂದನೆಗಳು. ಓವರ್ ಟು ಅಮಲ್ ರಾಜ್ ಸರ್ ಅಂಡ್ ಫ್ಯಾಮಿಲಿ. ಶುರು ಮಾಡೋಣ. ನೀವು ಆದಿಕಾಂಡ ಅಧ್ಯಾಯ 1 ಎರಡೇ ಅಧ್ಯಾಯ ಓದಿ ಸರ್. ಸೊ ಓವರ್ ಟು ಅಮಲ್ ರಾಜ್ ಅಂಡ್ ಫ್ಯಾಮಿಲಿ. ಸ್ಟಾರ್ಟ್ ಮಾಡಿ ಸರ್. ಆದಿಕಾಂಡ ಅಧ್ಯಾಯ 1 ಎರಡೇ ಅಧ್ಯಾಯ ಓದಿ ಮುಗಿಸ್ಬಿಡಿ. ಆದಿಕಾಂಡ ಅಧ್ಯಾಯ 1. ಭೂಮಿ ಆಕಾಶಗಳ ಉಗಮ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಆದಿಕಾಂಡ 2. ಪರಲೋಕ ಭೂಲೋಕಗಳು ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆ 7ನೇ ದಿನವು ಪರಿಶುದ್ಧವಾಗಿರಲಿ ಎಂದು ಆಶೀರ್ವದಿಸಿದರು.